ಫಸ್ಟ್ ಆಫ್ ಆಲ್ ನಿಮ್ಮ ಹೋರಾಟಗಳಿಗೆ ಚಿತ್ರನಟ ಸಪೋರ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಚಿತ್ರನಟರಿಗೆ ಅಥವಾ ಯಾರಿಗೆ ಯಾರಿಗೂ ಕಾಳಜಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಪಕ್ಷದೋ ಅಥವಾ ನಿಮ್ಮ ವೈಯಕ್ತಿಕ ಹೋರಾಟ ನಿಜ ಹೇಳಬೇಕು ಮೇಕೆದಾಟು ಅನ್ನೋದು ಅದು ಜನಪರವಾಗಿದೆ ಅಂತ ನಾನು ಹೇಳಲ್ಲ. ಅದು 10,000 ಕೋಟಿ ಮತ್ತು ಅದು ಒಂದು 9,000 ಕೋಟಿ ಧ್ವಂಸ ಮಾಡೋಕ್ಕೆ ಕಾಂಟ್ರಾಕ್ಟರ್ಸ್ಗೆ ಶ್ರೀಮಂತರಿಗೆ ಲಾಭ ಆಗೋದಕ್ಕೋಸ್ಕರ ಆ ಮೇಕೆದಾಟು ಯೋಜನೆ ಇದೆ. ಸೊ ಅದನ್ನು ನಾನು ಸಪೋರ್ಟ್ ಮಾಡಲು ಬೆಂಬಲಿಸಲ್ಲ. ಎರಡನೇದಾಗಿ ನಟ್ಟು ಬೋಟು ಟೈಟ್ ಮಾಡ್ತೀನಿ ಅಂದಾಗ ಎಲ್ಲೋ ಒಂದು ಕಡೆ ನನಗೆ ಈ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಆಯಿತು. ಅದು ಸಾಫ್ಟ್ ಟಾರ್ಗೆಟು ಸಿನಿಮಾ ರಂಗ ಪ್ರಚಾರದಲ್ಲಿರ್ತೀವಿ, ಇಷ್ಟು ಒಂದು ಜನರಿಗೆ ಯಾರ್ಯಾರು ಒಂದು ಗೊತ್ತಿರುತ್ತೆ, ಅದ್ರ ಮೇಲೆ ಒಂದು ಭಯ ಹುಟ್ಟಿಸೋಕ್ಕೆ ನನ್ನ ಹತ್ರ ಎಷ್ಟು ಪವರ್ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಅದು ನಿಜವಾಗ್ಲೂ ಅದು ಅಗತ್ಯ ಇಲ್ಲ. ಯಾಕಂದರೆ ನಾವು ನೋಡಿದ್ದೀವಿ ಈ ತೆಲಂಗಾಣದಲ್ಲಿ ಅಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಏನು ಅಲ್ಲು ಅರ್ಜುನ್ ಮೇಲೆ ಎಷ್ಟೋ ಒಂದು ಅಸ್ತ್ರ ಬಿಟ್ಟಿದ್ದಾರೆ. ಅವರು ಜೈಲಿಗೂ ಹೋಗಬೇಕಾಗಿರೋ ಪರಿಸ್ಥಿತಿ ಬಂತು, ಏನೇನೋ ಸಮಸ್ಯೆಗಳಾಯಿತು. ಸೊ ಈ ನಟ್ಟು ಬೋಲ್ಟು ಟೈಟು ಅಂತ ಹೇಳ್ತಾರಲ್ಲ, ಇದು ಒಂದು ರೀತಿ ಅಹಂಕಾರದ ಮಾತನ್ನು ಕಾಣಿಸ್ತು, ಒಂದು ಸ್ವಲ್ಪ ಬೆದರಿಕೆಯ ಮಾತು ಕಾಣಿಸ್ತು. ಅಗತ್ಯ ಇರಲಿಲ್ಲ. ಸಿನಿಮಾ ರಂಗ ಯಾರೇ ಇರ್ಬೋದು, ಅವರಿಗೆ ಒಳ್ಳೆಯ ಮಾತಿಂದ ಹೇಳಿದ್ರೆ ಖಂಡಿತ ಇಷ್ಟ ಬಂದವರು ಬರ್ತಾರೆ, ಇಷ್ಟ ಇಲ್ಲದಿರೋರು ಬೇರೆ ರೀತಿ ಅವರ ಕಾಳಜಿನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಸುಳ್ಳು. ಪ್ರತಿಯೊಬ್ಬರು ಅವ್ರವ್ರ ರೀತಿಯಲ್ಲಿ ಧ್ವನಿ ಎತ್ತಾ ಇರ್ತಾರೆ, ಅವ್ರವ್ರ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ, ಅವ್ರವ್ರ ಕಾಳಜಿ ತಕ್ಕಂತೆ ವ್ಯಕ್ತಪಡಿಸ್ತಾರೆ. ನಾನು ಚಿತ್ರರಂಗ ಒಂದು ಓವರಾಲ್ ಒಂದು ಸೈದ್ಧಾಂತಿಕ ಯೂನಿಟ್ ಅಂತ ನಾನು ನೋಡಲ್ಲ. ಚಿತ್ರರಂಗದಲ್ಲಿ ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ಇರಿದ್ದಾರೆ, ಚಿತ್ರರಂಗದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಚಿತ್ರರಂಗಕ್ಕೆ ಸೇರ್ತಾರೆ. ಕೆಲವರಿಗೆ ಕಲಾ ಸೇವೆ ಮಾಡ್ತಿರ್ತಾರೆ, ಅದು ಬಹಿರಂಗವಾಗಿ ಮಾಧ್ಯಮದಲ್ಲಿ ಬರಲ್ಲ. ಸೊ ನಾನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲ್ಲ. ಬಟ್ ಅಧಿಕಾರದಲ್ಲಿ ಇದ್ದಾಗ ಅದು ಯಾರು ನಮಗೆ DCM ಅವರಾಗಿರ್ಬೋದು, ಯಾರೇ ಇರ್ಬೋದು, ಆ ಅಧಿಕಾರನ ಒಂದು ಕಾಳಜಿಯಿಂದ ಉಪಯೋಗಿಸ್ಬೇಕು ಹೊರತು ನಂತರ ಅಧಿಕಾರ ಇದೆ ಅಂತ ಒಂದು ಮದದ ರೀತಿ ಮಾತುಗಳನ್ನು ತೋರಿಸಿ ನಟ್ಟು ಬೋಲ್ಟು ಟೈಟು ಅಂತ ಒಂದು ಬೆದರಿಸೋದು ಅದು ಒಳ್ಳೆಯ ಸಂದೇಶ ಸಾರಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಹೋರಾಟಗಳಿಗೆ ಚಿತ್ರನಟ ಸಪೋರ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಚಿತ್ರನಟರಿಗೆ ಅಥವಾ ಯಾರಿಗೆ ಯಾರಿಗೂ ಕಾಳಜಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಪಕ್ಷದೋ ಅಥವಾ ನಿಮ್ಮ ವೈಯಕ್ತಿಕ ಹೋರಾಟ ನಿಜ ಹೇಳಬೇಕು ಮೇಕೆದಾಟು ಅನ್ನೋದು ಅದು ಜನಪರವಾಗಿದೆ ಅಂತ ನಾನು ಹೇಳಲ್ಲ. ಅದು 10,000 ಕೋಟಿ ಮತ್ತು ಅದು ಒಂದು 9,000 ಕೋಟಿ ಧ್ವಂಸ ಮಾಡೋಕ್ಕೆ ಕಾಂಟ್ರಾಕ್ಟರ್ಸ್ಗೆ ಶ್ರೀಮಂತರಿಗೆ ಲಾಭ ಆಗೋದಕ್ಕೋಸ್ಕರ ಆ ಮೇಕೆದಾಟು ಯೋಜನೆ ಇದೆ. ಸೊ ಅದನ್ನು ನಾನು ಸಪೋರ್ಟ್ ಮಾಡಲು ಬೆಂಬಲಿಸಲ್ಲ. ಎರಡನೇದಾಗಿ ನಟ್ಟು ಬೋಟು ಟೈಟ್ ಮಾಡ್ತೀನಿ ಅಂದಾಗ ಎಲ್ಲೋ ಒಂದು ಕಡೆ ನನಗೆ ಈ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಆಯಿತು. ಅದು ಸಾಫ್ಟ್ ಟಾರ್ಗೆಟು ಸಿನಿಮಾ ರಂಗ ಪ್ರಚಾರದಲ್ಲಿರ್ತೀವಿ, ಇಷ್ಟು ಒಂದು ಜನರಿಗೆ ಯಾರ್ಯಾರು ಒಂದು ಗೊತ್ತಿರುತ್ತೆ, ಅದ್ರ ಮೇಲೆ ಒಂದು ಭಯ ಹುಟ್ಟಿಸೋಕ್ಕೆ ನನ್ನ ಹತ್ರ ಎಷ್ಟು ಪವರ್ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಅದು ನಿಜವಾಗ್ಲೂ ಅದು ಅಗತ್ಯ ಇಲ್ಲ. ಯಾಕಂದರೆ ನಾವು ನೋಡಿದ್ದೀವಿ ಈ ತೆಲಂಗಾಣದಲ್ಲಿ ಅಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಏನು ಅಲ್ಲು ಅರ್ಜುನ್ ಮೇಲೆ ಎಷ್ಟೋ ಒಂದು ಅಸ್ತ್ರ ಬಿಟ್ಟಿದ್ದಾರೆ, ಅವರು ಜೈಲಿಗೂ ಹೋಗಬೇಕಾಗಿರೋ ಪರಿಸ್ಥಿತಿ ಬಂತು, ಏನೇನೋ ಸಮಸ್ಯೆಗಳಾಯಿತು. ಸೊ ಈ ನಟ್ಟು ಬೋಲ್ಟು ಟೈಟು ಅಂತ ಹೇಳ್ತಾರಲ್ಲ, ಇದು ಒಂದು ರೀತಿ ಅಹಂಕಾರದ ಮಾತನ್ನು ಕಾಣಿಸ್ತು, ಒಂದು ಸ್ವಲ್ಪ ಬೆದರಿಕೆಯ ಮಾತು ಕಾಣಿಸ್ತು. ಅಗತ್ಯ ಇರಲಿಲ್ಲ. ಸಿನಿಮಾ ರಂಗ ಯಾರೇ ಇರ್ಬೋದು, ಅವರಿಗೆ ಒಳ್ಳೆಯ ಮಾತಿಂದ ಹೇಳಿದ್ರೆ ಖಂಡಿತ ಇಷ್ಟ ಬಂದವರು ಬರ್ತಾರೆ, ಇಷ್ಟ ಇಲ್ಲದಿರೋರು ಬೇರೆ ರೀತಿ ಅವರ ಕಾಳಜಿನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಸುಳ್ಳು. ಪ್ರತಿಯೊಬ್ಬರು ಅವ್ರವ್ರ ರೀತಿಯಲ್ಲಿ ಧ್ವನಿ ಎತ್ತಾ ಇರ್ತಾರೆ, ಅವ್ರವ್ರ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ, ಅವ್ರವ್ರ ಕಾಳಜಿ ತಕ್ಕಂತೆ ವ್ಯಕ್ತಪಡಿಸ್ತಾರೆ. ನಾನು ಚಿತ್ರರಂಗ ಒಂದು ಓವರಾಲ್ ಒಂದು ಸೈದ್ಧಾಂತಿಕ ಯೂನಿಟ್ ಅಂತ ನಾನು ನೋಡಲ್ಲ. ಚಿತ್ರರಂಗದಲ್ಲಿ ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ಇರಿದ್ದಾರೆ, ಚಿತ್ರರಂಗದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಚಿತ್ರರಂಗಕ್ಕೆ ಸೇರ್ತಾರೆ, ಕೆಲವರಿಗೆ ಕಲಾ ಸೇವೆ ಮಾಡ್ತಿರ್ತಾರೆ, ಅದು ಬಹಿರಂಗವಾಗಿ ಮಾಧ್ಯಮದಲ್ಲಿ ಬರಲ್ಲ. ಸೊ ನಾನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲ್ಲ. ಬಟ್ ಅಧಿಕಾರದಲ್ಲಿ ಇದ್ದಾಗ ಅದು ಯಾರು ನಮಗೆ DCM ಅವರಾಗಿರ್ಬೋದು, ಯಾರೇ ಇರ್ಬೋದು, ಆ ಅಧಿಕಾರನ ಒಂದು ಕಾಳಜಿಯಿಂದ ಉಪಯೋಗಿಸ್ಬೇಕು ಹೊರತು ನಂತರ ಅಧಿಕಾರ ಇದೆ ಅಂತ ಒಂದು ಮದದ ರೀತಿ ಮಾತುಗಳನ್ನು ತೋರಿಸಿ ನಟ್ಟು ಬೋಲ್ಟು ಟೈಟು ಅಂತ ಒಂದು ಬೆದರಿಸೋದು ಅದು ಒಳ್ಳೆಯ ಸಂದೇಶ ಸಾರಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಹೋರಾಟಗಳಿಗೆ ಚಿತ್ರನಟ ಸಪೋರ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಚಿತ್ರನಟರಿಗೆ ಅಥವಾ ಯಾರಿಗೆ ಯಾರಿಗೂ ಕಾಳಜಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಪಕ್ಷದೋ ಅಥವಾ ನಿಮ್ಮ ವೈಯಕ್ತಿಕ ಹೋರಾಟ ನಿಜ ಹೇಳಬೇಕು ಮೇಕೆದಾಟು ಅನ್ನೋದು ಅದು ಜನಪರವಾಗಿದೆ ಅಂತ ನಾನು ಹೇಳಲ್ಲ. ಅದು 10,000 ಕೋಟಿ ಮತ್ತು ಅದು ಒಂದು 9,000 ಕೋಟಿ ಧ್ವಂಸ ಮಾಡೋಕ್ಕೆ ಕಾಂಟ್ರಾಕ್ಟರ್ಸ್ಗೆ ಶ್ರೀಮಂತರಿಗೆ ಲಾಭ ಆಗೋದಕ್ಕೋಸ್ಕರ ಆ ಮೇಕೆದಾಟು ಯೋಜನೆ ಇದೆ. ಸೊ ಅದನ್ನು ನಾನು ಸಪೋರ್ಟ್ ಮಾಡಲು ಬೆಂಬಲಿಸಲ್ಲ. ಎರಡನೇದಾಗಿ ನಟ್ಟು ಬೋಟು ಟೈಟ್ ಮಾಡ್ತೀನಿ ಅಂದಾಗ ಎಲ್ಲೋ ಒಂದು ಕಡೆ ನನಗೆ ಈ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಆಯಿತು.
ಅದು ಸಾಫ್ಟ್ ಟಾರ್ಗೆಟು ಸಿನಿಮಾ ರಂಗ. ಪ್ರಚಾರದಲ್ಲಿರ್ತೀವಿ, ಎಷ್ಟೋ ಒಂದು ಜನರಿಗೆ ಯಾರ್ಯಾರು ಅಂತ ಗೊತ್ತಿರುತ್ತೆ. ಅದ್ರ ಮೇಲೆ ಒಂದು ಭಯ ಹುಟ್ಟಿಸೋಕ್ಕೆ, ನನ್ನ ಹತ್ರ ಎಷ್ಟೆಷ್ಟು ಪವರ್ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಅದು ನಿಜವಾಗ್ಲೂ ಅದು ಅಗತ್ಯ ಇಲ್ಲ. ಯಾಕಂದರೆ ನಾವು ನೋಡಿದ್ದೀವಿ ಈ ತೆಲಂಗಾಣದಲ್ಲಿ, ಅಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಏನು ಅಲ್ಲು ಅರ್ಜುನ್ ಮೇಲೆ ಎಷ್ಟೋ ಒಂದು ಅಸ್ತ್ರ ಬಿಟ್ಟಿದ್ದಾರೆ. ಅವ್ರು ಜೈಲಿಗೂ ಹೋಗಬೇಕಾಗಿರೋ ಪರಿಸ್ಥಿತಿ ಬಂತು, ಏನೇನೋ ಸಮಸ್ಯೆಗಳಾಯಿತು. ಸೊ ಈ ನಟ್ಟು ಬೋಲ್ಟು ಟೈಟು ಅಂತ ಹೇಳ್ತಾರಲ್ಲ, ಇದು ಒಂದು ರೀತಿ ಅಹಂಕಾರದ ಮಾತನ್ನು ಕಾಣಿಸ್ತು, ಒಂದು ಸ್ವಲ್ಪ ಬೆದರಿಕೆಯ ಮಾತು ಕಾಣಿಸ್ತು. ಇದು ಅಗತ್ಯ ಇರಲಿಲ್ಲ. ಸಿನಿಮಾ ರಂಗ ಯಾರೇ ಇರ್ಬೋದು, ಅವರಿಗೆ ಒಳ್ಳೆಯ ಮಾತಿಂದ ಹೇಳಿದ್ರೆ ಖಂಡಿತ ಇಷ್ಟ ಬಂದವರು ಬರ್ತಾರೆ, ಇಷ್ಟ ಇಲ್ಲದಿರೋರು ಬೇರೆ ರೀತಿ ಅವರ ಕಾಳಜಿನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಸುಳ್ಳು. ಚಿತ್ರನಟರಾಗಲಿ ಚಿತ್ರರಂಗದವರಾಗಲಿ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ ಸರ್? ಪ್ರತಿಯೊಬ್ಬರು ಅವ್ರವ್ರ ರೀತಿಯಲ್ಲಿ ಧ್ವನಿ ಎತ್ತಾ ಇರ್ತಾರೆ, ಅವ್ರವ್ರ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ, ಅವ್ರವ್ರ ಕಾಳಜಿ ತಕ್ಕಂತೆ ವ್ಯಕ್ತಪಡಿಸ್ತಾರೆ. ನಾನು ಚಿತ್ರರಂಗ ಒಂದು ಸೈದ್ಧಾಂತಿಕ ಯೂನಿಟ್ ಅಂತ ನಾನು ನೋಡಲ್ಲ. ಚಿತ್ರರಂಗದಲ್ಲಿ ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ಇರಿದ್ದಾರೆ. ಚಿತ್ರರಂಗದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಚಿತ್ರರಂಗಕ್ಕೆ ಸೇರ್ತಾರೆ. ಕೆಲವರಿಗೆ ಕಲಾ ಸೇವೆ ಮಾಡ್ತಿರ್ತಾರೆ, ಅದು ಬಹಿರಂಗವಾಗಿ ಮಾಧ್ಯಮದಲ್ಲಿ ಬರಲ್ಲ. ಸೊ ನಾನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲ್ಲ. ಬಟ್ ಅಧಿಕಾರದಲ್ಲಿ ಇದ್ದಾಗ, ಅದು ಯಾರು ನಮಗೆ DCM ಅವರಾಗಿರ್ಬೋದು, ಯಾರೇ ಇರ್ಬೋದು, ಆ ಅಧಿಕಾರನ ಒಂದು ಕಾಳಜಿಯಿಂದ ಉಪಯೋಗಿಸ್ಬೇಕು ಹೊರತು ನಂತರ ಅಧಿಕಾರ ಇದೆ ಅಂತ ಒಂದು ಮದದ ರೀತಿ ಮಾತುಗಳನ್ನು ತೋರಿಸಿ ನಟ್ಟು ಬೋಲ್ಟು ಟೈಟು ಅಂತ ಹೆದರಿಸೋದು ಬೆದರಿಸೋದು ಅದು ಒಳ್ಳೆಯ ಸಂದೇಶ ಸಾರಲ್ಲ. ಫಸ್ಟ್ ಆಫ್ ಆಲ್, ನಿಮ್ಮ ಹೋರಾಟಗಳಿಗೆ ಚಿತ್ರನಟ ಸಪೋರ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಚಿತ್ರನಟರಿಗೆ ಅಥವಾ ಯಾರಿಗೆ ಯಾರಿಗೂ ಕಾಳಜಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಪಕ್ಷದೋ ಅಥವಾ ನಿಮ್ಮ ವೈಯಕ್ತಿಕ ಹೋರಾಟ, ನಿಜ ಹೇಳಬೇಕು, ಮೇಕೆದಾಟು ಅನ್ನೋದು ಅದು ಜನಪರವಾಗಿದೆ ಅಂತ ನಾನು ಹೇಳಲ್ಲ. ಅದು 10,000 ಕೋಟಿ ಮತ್ತು ಅದು 9,000 ಕೋಟಿ ಧ್ವಂಸ ಮಾಡೋಕ್ಕೆ ಕಾಂಟ್ರಾಕ್ಟರ್ಸ್ಗೆ, ಶ್ರೀಮಂತರಿಗೆ ಲಾಭ ಆಗೋದಕ್ಕೋಸ್ಕರ ಆ ಮೇಕೆದಾಟು ಯೋಜನೆ ಇದೆ. ಸೊ ಅದನ್ನು ನಾನು ಸಪೋರ್ಟ್ ಮಾಡಲ್ಲ, ಬೆಂಬಲಿಸಲ್ಲ. ಎರಡನೇದಾಗಿ, ನಟ್ಟು ಬೋಟು ಟೈಟ್ ಮಾಡ್ತೀನಿ ಅಂದಾಗ ಎಲ್ಲೋ ಒಂದು ಕಡೆ ನನಗೆ ಈ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಆಯಿತು. ಅದು ಸಾಫ್ಟ್ ಟಾರ್ಗೆಟು ಸಿನಿಮಾ ರಂಗ. ಪ್ರಚಾರದಲ್ಲಿರ್ತೀವಿ, ಎಷ್ಟೋ ಒಂದು ಜನರಿಗೆ ಯಾರ್ಯಾರು ಅಂತ ಗೊತ್ತಿರುತ್ತೆ. ಅದ್ರ ಮೇಲೆ ಒಂದು ಭಯ ಹುಟ್ಟಿಸೋಕ್ಕೆ, ನನ್ನ ಹತ್ರ ಎಷ್ಟೆಷ್ಟು ಪವರ್ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಅದು ನಿಜವಾಗ್ಲೂ ಅದು ಅಗತ್ಯ ಇಲ್ಲ. ಯಾಕಂದರೆ ನಾವು ನೋಡಿದ್ದೀವಿ ಈ ತೆಲಂಗಾಣದಲ್ಲಿ, ಅಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಏನು ಅಲ್ಲು ಅರ್ಜುನ್ ಮೇಲೆ ಎಷ್ಟೋ ಒಂದು ಅಸ್ತ್ರ ಬಿಟ್ಟಿದ್ದಾರೆ. ಅವ್ರು ಜೈಲಿಗೂ ಹೋಗಬೇಕಾಗಿರೋ ಪರಿಸ್ಥಿತಿ ಬಂತು, ಏನೇನೋ ಸಮಸ್ಯೆಗಳಾಯಿತು. ಸೊ ಈ ನಟ್ಟು ಬೋಲ್ಟು ಟೈಟು ಅಂತ ಹೇಳ್ತಾರಲ್ಲ, ಇದು ಒಂದು ರೀತಿ ಅಹಂಕಾರದ ಮಾತನ್ನು ಕಾಣಿಸ್ತು, ಒಂದು ಸ್ವಲ್ಪ ಬೆದರಿಕೆಯ ಮಾತು ಕಾಣಿಸ್ತು. ಇದು ಅಗತ್ಯ ಇರಲಿಲ್ಲ. ಸಿನಿಮಾ ರಂಗ ಯಾರೇ ಇರ್ಬೋದು, ಅವರಿಗೆ ಒಳ್ಳೆಯ ಮಾತಿಂದ ಹೇಳಿದ್ರೆ ಖಂಡಿತ ಇಷ್ಟ ಬಂದವರು ಬರ್ತಾರೆ, ಇಷ್ಟ ಇಲ್ಲದಿರೋರು ಬೇರೆ ರೀತಿ ಅವರ ಕಾಳಜಿನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಸುಳ್ಳು. ಚಿತ್ರನಟರಾಗಲಿ ಚಿತ್ರರಂಗದವರಾಗಲಿ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ ಸರ್? ಪ್ರತಿಯೊಬ್ಬರು ಅವ್ರವ್ರ ರೀತಿಯಲ್ಲಿ ಧ್ವನಿ ಎತ್ತಾ ಇರ್ತಾರೆ, ಅವ್ರವ್ರ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ, ಅವ್ರವ್ರ ಕಾಳಜಿ ತಕ್ಕಂತೆ ವ್ಯಕ್ತಪಡಿಸ್ತಾರೆ. ನಾನು ಚಿತ್ರರಂಗ ಒಂದು ಸೈದ್ಧಾಂತಿಕ ಯೂನಿಟ್ ಅಂತ ನಾನು ನೋಡಲ್ಲ. ಚಿತ್ರರಂಗದಲ್ಲಿ ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ಇರಿದ್ದಾರೆ. ಚಿತ್ರರಂಗದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಚಿತ್ರರಂಗಕ್ಕೆ ಸೇರ್ತಾರೆ. ಕೆಲವರಿಗೆ ಕಲಾ ಸೇವೆ ಮಾಡ್ತಿರ್ತಾರೆ, ಅದು ಬಹಿರಂಗವಾಗಿ ಮಾಧ್ಯಮದಲ್ಲಿ ಬರಲ್ಲ. ಸೊ ನಾನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲ್ಲ. ಬಟ್ ಅಧಿಕಾರದಲ್ಲಿ ಇದ್ದಾಗ, ಅದು ಯಾರು ನಮಗೆ DCM ಅವರಾಗಿರ್ಬೋದು, ಯಾರೇ ಇರ್ಬೋದು, ಆ ಅಧಿಕಾರನ ಒಂದು ಕಾಳಜಿಯಿಂದ ಉಪಯೋಗಿಸ್ಬೇಕು ಹೊರತು ನಂತರ ಅಧಿಕಾರ ಇದೆ ಅಂತ ಒಂದು ಮದದ ರೀತಿ ಮಾತುಗಳನ್ನು ತೋರಿಸಿ ನಟ್ಟು ಬೋಲ್ಟು ಟೈಟು ಅಂತ ಹೆದರಿಸೋದು ಬೆದರಿಸೋದು ಅದು ಒಳ್ಳೆಯ ಸಂದೇಶ ಸಾರಲ್ಲ.